ನೀವು ಯಾಕೆ ನಾರ್ಸಿಸಿಸ್ಟ್ ಜನರಿಗೆ ಅಟ್ರಾಕ್ಟ್ ಆಗ್ತಾ ಇದ್ದೀರಾ? ಹೇಳ್ತೀನಿ. 4 ವಿಷಯಗಳಿದೆ ಫ್ರಮ್ ಅ ಸೈಕಾಲಜಿಸ್ಟ್ ಅಕಾರ್ಡಿಂಗ್ ಟು ಸೈಕಾಲಜಿ. ಮೊದಲನೇದು, ನೀವು ಹೈಲಿ ಎಂಪಥೆಟಿಕ್ ಪರ್ಸನ್ ಆಗಿದ್ದೀರಾ. ನಾರ್ಸಿಸಿಸ್ಟ್ ಜನರಿದ್ದಾರಲ್ಲ, ಅವರು ಕಲ್ಲು ಹೃದಯದವರು. ಅಂದರೆ ಅವರು ಟಾರ್ಗೆಟ್ ಮಾಡುವುದೇ ಮೃದು ಸ್ವಭಾವದವರಿಗೆ, ಅನುಕಂಪ ತೋರಿಸುವವರಿಗೆ, ಅತಿಯಾಗಿ ಸಹಾಯ ಮಾಡುವವರಿಗೆ, ಹಾಗೂ ನೋ ಅಂತ ಹೇಳೋದು ಕಷ್ಟಪಡ್ತಾರೆ ನೋಡಿ. ಏನಕ್ಕೆ ನಾನು ಹೇಳಬೇಕು, ನಾನು ಮಾಡಿಬಿಡ್ತೀನಿ, ತುಂಬಾ ಒಳ್ಳೆತನ ಇದ್ದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಇದನ್ನೇ ಅವರು ಹುಡುಕ್ತಿರ್ತಾರೆ. ಆ ಸ್ವಭಾವ ನಿಮ್ಮಲ್ಲಿದೆ ಅಂತ ಗೊತ್ತಾಗಿದ ತಕ್ಷಣ ದೇ ಗೆಟ್ ಹುಕ್ಡ್ ಟು ಯು. ಎರಡನೇ ವಿಚಾರ, ನಿಮ್ಮಲ್ಲಿ ಏನಾದರೂ ಲೋ ಸೆಲ್ಫ್ ಎಸ್ಟೀಮ್ ಇದೆ ಅಂದರೆ, ಲೋ ಸೆಲ್ಫ್ ಎಸ್ಟೀಮ್ ಅಂದರೆ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ನನ್ನನ್ನು ಇಷ್ಟಪಡ್ತಾರೋ ಇಲ್ವೋ, ಇವ್ರು ನನ್ನ ಲೈಫಿಗೆ ಬಂದಿದ್ದು ನನ್ನ ಭಾಗ್ಯ ಅಂತ ನೀವು ಅಂದ್ಕೊಳ್ಳುವಂಥದ್ದು. ಅವ್ರು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಪರಿಗಣಿಸೋದಿಲ್ಲ. ಆದರೆ ನೀವು ಅವ್ರ ಜೊತೆ ಓಡಾಡ್ತಿದ್ದೀರಾ, ನೀವು ಅವ್ರ ಜೊತೆ ಮಾತಾಡ್ತಿದ್ದೀರಾ ಅನ್ನೋದೇ ನಿಮಗೆ ಒಂದು ಕಾನ್ಫಿಡೆಂಟ್ ಬೂಸ್ಟರ್ ಆಗಿಬಿಡತ್ತೆ. ಸೊ ದೇ ಆರ್ ಕೆರಿಸ್ಮ್ಯಾಟಿಕ್. ಏಕೆಂದರೆ ಇಂಥವರು ನಾರ್ಸಿಸಿಸ್ಟ್ ಆರ್ ಅಮೇಝಿಂಗ್ ಇನ್ ಕಮ್ಯುನಿಕೇಷನ್ ಹಾಗೂ ಅಟ್ರಾಕ್ಟಿವ್ ಪೀಪಲ್ ಆಗಿರ್ತಾರೆ. ಇಂಥವ್ರ ಜೊತೆ ನಾನು ಇದ್ದರೆ ನನ್ನ ಲೈಫ್ ಅಷ್ಟೇ ಅದ್ಭುತವಾಗಿರುತ್ತೆ ಅಂತ ನೀವು ಅಂದ್ಕೊಂಡು ಅವರಿಗೆ ಅಟ್ಯಾಚ್ ಆಗಿಬಿಡ್ತೀರ. ಮುಂದಿನ ವಿಚಾರ ಏನಾಗುತ್ತೆ ಅಂದರೆ ಕೋಡಿಪೆಂಡೆನ್ಸಿ. ನಿಮಗೆ ಆ ಸ್ವಭಾವ ಇದ್ದರೆ, ಅಂದರೆ ಇಂಡಿವಿಜುವಲಾಗಿ ಮಾಡೋಕ್ಕೆ ಭಯ, ಏನು ಮಾಡಿದ್ರೂ ಒಬ್ಬರು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು, ಹಾಗೂ ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಳಕ್ಕಾಗಲ್ಲ, ಈ ಥರ ಸ್ವಭಾವ ನಿಮ್ಮಲ್ಲಿದ್ದರೂ ಕೂಡ ನಾರ್ಸಿಸಿಸ್ಟ್ ಈಸಿಯಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡಿಬಿಡ್ತಾರೆ. ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್, ನಿಮ್ಮ ಬಾಲ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂದರೆ, ನೆಗ್ಲೆಕ್ಟೆಡ್ ಚೈಲ್ಡ್ ಆಗಿದ್ದೀರಾ ನೀವು ಅಂದರೆ, ಅಥವಾ ಅಬ್ಯೂಸಿವ್ ರಿಲೇಷನ್ಶಿಪ್ನಲ್ಲಿ ನಿಮ್ಮ ಚೈಲ್ಡ್ಹುಡ್ನಿಂದ ಬಂದಿದ್ದೀರಾ ಅಂದರೆ, ಪ್ರೀತಿನೇ ನೀವು ನೋಡಿಲ್ಲ, ಅನುಭವಿಸಿಲ್ಲ ಅಂದರೂ ಕೂಡ ಇಂಥ ಜನರಿಗೆ ನೀವು ಮಾರು ಹೋಗ್ತೀರಾ. ಬಿಕಾಸ್ ಇವರು ಲವ್ ಬಾಂಬಿಂಗ್ನ ತುಂಬಾ ಈಸಿಯಾಗಿ ಮಾಡ್ತಿರ್ತಾರೆ ನಿಮ್ಮ ಲೈಫ್ನಲ್ಲಿ. ಸೊ ಯು ಗೆಟ್ ಅಡಿಕ್ಟೆಡ್ ಟು ಇಟ್.